ಕುಸುಮ ನಾಳೆ ಮನೆಯಲ್ಲಿ ಯಾರು ಇಲ್ದಾಗ ಮನೆಯನ್ನು ಹೇಗೆ ಮ್ಯಾನೇಜ್ ಮಾಡ್ತಾಳೆ ಅಂತ ಮಾತಾಡ್ಕೊಂಡು ನಿದ್ರೆ ಮಾಡಿದ್ರು. ಮರುದಿನ ಬೆಳಿಗ್ಗೆ ಚಳಿ ಸ್ವಲ್ಪ ಜಾಸ್ತಿನೇ ಇತ್ತು. ಮಂಚು ಕೂಡ ಬೀಳ್ತಾ ಇತ್ತು. ಕುಸುಮ ಎದ್ದೇಳಲೇ ಇಲ್ಲ. ಕುಸುಮ ಕುಸುಮ ಎದ್ದೇಳಮ್ಮ. ಏನಮ್ಮ ಇನ್ನು ಗಾಢವಾಗಿ ನಿದ್ರೆ ಮಾಡ್ತಿದೀಯಾ? ಅತ್ತೆ, ತುಂಬಾ ಚಳಿ ಆಗ್ತಾ ಇದೆ ಅತ್ತೆ, ನನ್ನಿಂದ ಎದ್ದೇಳಕ್ ಆಗ್ತಾ ಇಲ್ಲ. ಅದೇನಮ್ಮ ಹಾಗೆ ಹೇಳ್ತಾ ಇದ್ದೀಯಾ? ನಾವೆಲ್ಲ ಹೊರಡ್ತಾ ಇದ್ದೀವಿ, ಎದ್ದೇಳು. ಕಣ್ ತೆಗಿಯಕ್ಕೆ ಕೂಡ ಆಗ್ತಾ ಇಲ್ಲತ್ತೆ. ಹಾಗೆ ಹೇಳಿದ್ರೆ ಹೇಗೆ ಕುಸುಮ? ಅವ್ರೆಲ್ಲರಿಗೂ ನೀನೇ ಅಡಿಗೆ ಮಾಡ್ತೀನಿ ಅಂತ ಹೇಳಿದೀಯಾ? ನೀನೇ ತಾನೇ ಹೇಳಿದ್ದು ಎಲ್ಲ ನಾನೇ ನೋಡ್ಕೋತೀನಿ ಅಂತ. ಹೇಳ್ದೆ, ಆದ್ರೆ ಇವಾಗ ಅವಾಗ ಅಂತ ಏನೂ ಇಲ್ಲ. ಎದ್ದೇಳಮ್ಮ, ಎದ್ದು ಕೆಲ್ಸ ನೋಡು. ಹಾಗೆ ಹೇಳಿದಾಗ ಕಷ್ಟಪಟ್ಟು ಕುಸುಮ ಎದ್ಲು. ಕೌಸಲ್ಯ, ರಘುರಾಮ್, ಕೀರ್ತಿ ಮೂವರು ಹೊರಟು ರೆಡಿಯಾಗಿ ನಿಂತಿದ್ರು. ಮಾವ, ನೀವು ಕೂಡ ರೆಡಿಯಾಗಿದ್ದೀರಾ ಏನು? ಇವ್ರನ್ನ ಬಸ್ ಹಸ್ಸಿ ಬರ್ತೀರಾ? ಇಲ್ಲಮ್ಮ, ನಾನ್ ಕೂಡ ಇವ್ರ ಜೊತೆನೆ ಹೋಗಿ ಬರ್ತೀನಿ. ಹಾಗಾದ್ರೆ ನೀವು ಕೂಡ ಇರಲ್ವಾ? ನೀವಿದ್ರೆ ನನಗೆ ಸ್ವಲ್ಪ ಧೈರ್ಯವಾಗಿ ಇರುತ್ತೆ. ಹೌದಾ? ನೀನೇ ತಾನೇ ಹೇಳಿದ್ದು ಎಲ್ಲ ನಾವೇ ನೋಡ್ಕೋತೀವಿ ಅಂತ. ಸರಿ, ನಾನೇ ನೋಡ್ಕೋತೀನಿ. ನೀವು ಹುಷಾರಾಗಿ ಹೋಗಿ ಬನ್ನಿ. ಸುಮಾ, ಇಬ್ರು ಮನೇಲಿದ್ದಾರೆ, ಅವ್ರನ್ನ ಹುಷಾರಾಗಿ ನೋಡ್ಕೋ. ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡ್ಕೊಡು, ಸರಿಯಾ? ಸರಿ ಅತ್ತೆ. ಸರಿ, ನಾವಿನ್ನು ಹೊರಡ್ತೀವಿ. ಹೇಗೆ ಮ್ಯಾನೇಜ್ ಮಾಡ್ತೀಯೋ ಏನೋ. ಹಾಗೆಂತ ಅವ್ರು ಮೂವರು ಹೊರಟ್ರು. ರಾಜೇಶ್ ಮಾತ್ರ ಕುಸುಮನ ಆಟಾಡ್ಸ್ತಾ ಇದ್ರು. ಕುಸುಮ, ನಿನಗೋಸ್ಕರ ಕಿಚನ್ ಅಲ್ಲಿ ಒಂದ್ ಬಕೆಟ್ ಅಲ್ಲಿ ನೀರಿಟ್ಟು ಬಂದಿದ್ದೀನಿ. ಬಕೆಟ್ ಅಲ್ಲಿ ನೀರಾ? ಯಾಕೆ? ಅಡುಗೆ ಮಾಡ್ತೀನಿ ಅಂತ. ಆಮೇಲೆ ಕಿಚನ್ ಕತ್ತಿ ಹುರಿದು ಬಿಟ್ರೆ ಅದಕ್ಕೆ. ಸರಿಯಾಗಿ ಹೇಳ್ದೆ ಕಣೋ. ನಿನ್ನ ಹೆಂಡತಿ ಅಂತವಳೆ, ಕಿಚನ್ನ ಏನ್ ಮಾಡ್ತಾಳೋ ಏನೋ. ಬಾವಾ, ನೀವು ಕೂಡನಾ? ಈ ಮಧ್ಯೆ ನಾನು ಎಷ್ಟೊಂದು ಭದ್ರವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹೌದೌದು, ನೋಡ್ತಾ ಇದ್ದೀವಿ. ಸರಿ ಬಾವಾ, ನಿಮ್ಮಿಬ್ರಿಗೆ ಏನ್ ಬೇಕು ಅಂತ ಹೇಳಿ, ನಾನು ತಕ್ಷಣ ರೆಡಿ ಮಾಡ್ತೀನಿ. ಸರಿ, ಮೊದ್ಲು ಹೋಗಿ ಕಾಫಿ ಮಾಡಮ್ಮ, ಸಾಕು. ಹಾಗೆ ಹೇಳಿ ರಾಜೇಶ್, ರಾಕೇಶ್ ಕೂಡ ಆ ಕಡೆಯಿಂದ ಹೊರಟು ಹೋದ್ರು. ಕುಸುಮ ಕಿಚನಿಗೆ ಹೋಗಿ ಅಡಿಗೆ ಮಾಡಲಾರಂಭಿಸಿದ್ಲು. ತುಂಬಾ ಸಮಯ ಆದ್ರೂ ಕೂಡ ಅವರಿಬ್ಬರಿಗೆ ಕಾಫಿ ತರ್ಲಿಲ್ಲ. ಕುಸುಮ, ಕಾಫಿ ಕೇಳ್ದ ಅಲ್ವಾ? ಏನು ಇಷ್ಟೊತ್ತಾದ್ರೂ ಕಾಫಿ ಬರ್ಲಿಲ್ಲ? ಹೌದಣ್ಣ, ಕಿಚನಿಂದ ಯಾವ ಶಬ್ದನೂ ಬರ್ತಾ ಇಲ್ಲ. ಹೌದು ಕಣೋ, ಬಾರೋ ಹೋಗಿ ನೋಡೋಣ ಏನ್ ಮಾಡ್ತಿದ್ದಾಳೆ ಅಂತ. ಅವರಿಬ್ಬರು ಕಿಚನಿಗೆ ಬಂದು ನೋಡಿದ್ರೆ ಕುಸುಮ ಕೂತ್ಕೊಂಡು ಫ್ರಿಜ್ ಅಲ್ಲಿರುವ ಐಸ್ ಕ್ರೀಮ್ನ ತೆಗೆದು ತಿಂತಾ ಇದ್ಲು. ಸುಮಾ, ನಾವು ಕುಡಿಯಕ್ಕೆ ಕಾಫಿ ಕೇಳಿದ್ರೆ ನೀನ್ ಕೂತ್ಕೊಂಡು ಐಸ್ ಕ್ರೀಮ್ ತಿಂತಾ ಇದ್ದೀಯಾ? ಇಷ್ಟು ಬೆಳಿಗ್ಗೆ ಇಷ್ಟೊಂದು ಚಳಿ ಆಗ್ತಾ ಇದ್ರೆ ಹೇಗಮ್ಮ ನೀನು ಐಸ್ ಕ್ರೀಮ್ ತಿಂತೀಯಾ? ನಿನಗೆ ಚಳಿಯೇ ಆಗಲ್ವಾ? ಮಾವಯ್ಯ ಹೋಗ್ತಾ ಫ್ರಿಜ್ಜಿನ ಕೀ ಕೊಟ್ಟೋದ್ರು. ಹೌದು, ಈ ಐಸ್ ಕ್ರೀಮ್ನ ಯಾರ್ ತಂದಿಟ್ಟಿದ್ದು? ನಾನೇ ತಂದಿದ್ದು. ಅಕ್ಕ ಅದನ್ನ ತೆಗೆದು ಫ್ರಿಜ್ ಅಲ್ಲಿ ಇಟ್ಬಿಟ್ರು. ಮಾವಯ್ಯ ಕೀ ಕೊಟ್ರಲ್ವಾ, ಇವಾಗ ನನಗೊಂದು ಚಾನ್ಸ್ ಸಿಕ್ತು. ರಾಕೇಶ್, ನಿನ್ನ ಹೆಂಡತಿ ಇನ್ನೂ ಬದ್ಲಾಗಲ್ಲ ಕಣೋ. ಸರಿ, ನಾನು ಆಫೀಸ್ಗೆ ಹೊರಡ್ತೀನಿ. ಅಣ್ಣ ಇರಣ್ಣ, ನಾನು ಕೂಡ ಬರ್ತೀನಿ. ಹಾಗೆ ಅಂತ ಹೇಳಿ ಅವರಿಬ್ಬರು ಹೊರಟು ಹೋದ್ರು. ಮನೆಯಲ್ಲಿ ಕುಸುಮ ಒಬ್ಳೇ ಇದ್ಲು. ಅಯ್ಯೋ, ಇವಾಗ ಕಿಚನ್, ಬೆಡ್ರೂಮ್ ಎಲ್ಲ ರೂಮ್ನ ನಾನು ಒಬ್ಳೇ ಕ್ಲೀನ್ ಮಾಡ್ಬೇಕಾ? ಕಿಚನ್ ಕೆಲ್ಸದ ಜೊತೆಗೆ ಎಲ್ಲ ಕೆಲಸವನ್ನು ನಾನು ಒಬ್ಳೇ ಮಾಡ್ಬೇಕು. ಹಾಗೆ ಅಂತ ಹೇಳಿ ಕುಸುಮ ಎಲ್ಲ ರೂಮನ್ನು ಕ್ಲೀನ್ ಮಾಡ್ತಾ ಇದ್ಲು. ಈ ಚಳಿಯಲ್ಲಿ ಮನೆ ಕೆಲಸ ಮಾಡೋದ್ ಬಿಟ್ಬಿಟ್ಟು ಬಿಸಿ ಬಿಸಿ ಬಜ್ಜಿ ಬೋಂಡ ತಿಂದ್ರೆ ಸಖತ್ತಾಗಿರುತ್ತೆ. ಆದ್ರೆ ನನಗೆ ಅವಕಾಶನೇ ಸಿಗ್ತಾ ಇಲ್ಲ. ಹಾಗೆ ಅಂತ ಆಲೋಚನೆ ಮಾಡ್ತಾ ಇರುವಾಗ ರಸ್ತೆಯಲ್ಲಿ ಸಮೋಸ ಮಾರೋನು ಆ ಕಡೆ ಬಂದ. ಓಯ್ ನಿಲ್ಲಪ್ಪ, ಸರಿಯಾದ ಸಮಯಕ್ಕೆನೆ ಬಂದಿದೀಯಾ. ಎಲ್ಲಿ? ನನಗೊಂದು 5 ಪ್ಲೇಟ್ ಸಮೋಸ ಕೊಡು. 5 ಪ್ಲೇಟಾ? ಸರಿ ಮೇಡಮ್, ಕೊಡ್ತೀನಿ. ಹಾಗೆ ಅಂತ ಹೇಳಿ 5 ಪ್ಲೇಟ್ ಸಮೋಸ ಕೊಟ್ಟು ಅವನು ಕೂಡ ಹೊರಟು ಹೋದ. ಕುಸುಮ ಮನೆ ಕೆಲಸ ಮಾಡೋದನ್ನ ಬಿಟ್ಬಿಟ್ಟು ಕೂತ್ಕೊಂಡು ಸಮೋಸ ತಿಂತಾ ಇದ್ಲು. ಏನಮ್ಮ ಕೀರ್ತಿ, ಕೌಸಲ್ಯ ಅತ್ತಿಗೆ ಮನೇಲಿದ್ದಾರಾ? ಏನ್ ಮಾಡ್ತಿದ್ದಾರೆ? ಹೀಗೆ ಅಕ್ಕಪಕ್ಕದ ಮನೆಯವರು ಕೇಳ್ತಾ ಇದ್ರು. ಮನೆಯಿಂದ ಯಾರೂ ಹೊರಗೆ ಬರ್ಲಿಲ್ಲ. ಆವಾಗ ಅದ್ರಲ್ಲೊಬ್ಳು, ಅತ್ತಿಗೆ ಮನೆ ತೆರೆದೇ ಇದೆ ಅಲ್ವಾ, ಬನ್ನಿ ಒಳಗೋಗಿ ನೋಡೋಣ ಹೇಳಿ ಮನೆಯೊಳಗೆ ಬಂದ್ರು. ಮನೆಯೆಲ್ಲ ಚಲ್ಲಾಪಿಲ್ಲಿಯಾಗಿತ್ತು. ಅಯ್ಯೋ, ನಾವು ಕೌಸಲ್ಯ ಅತ್ತಿಗೆ ಮನೆಗೆ ಬಂದಿದೀವಾ ಅಥವಾ ರಸ್ತೆಯಲ್ಲಿ ಯಾವ್ದಾದ್ರು ಬೀದಿಗೆ ಬಂದಿದೀವಾ? ಅತ್ತಿಗೆ, ಇದು ನಮ್ಮ ರಘುರಾಮ್ ಭಾವನವರ ಮನೆನೇ. ಇಷ್ಟೊಂದು ಗಲೀಜಾಗಿದೆ ಅತ್ತಿಗೆ. ಅದೇ ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಅತ್ತಿಗೆ, ಕೌಸಲ್ಯ ಅತ್ತಿಗೆ ಮನೇಲಿ ಇದ್ದೀರಾ ಇಲ್ವಾ? ಕುಸುಮ ಮನೆಯಿಂದ ತುಂಬಾ ಸಮಯ ಆದ್ಮೇಲೆ ಮನೆಯಿಂದ ಹೊರಗಡೆ ಬಂದ್ಲು. ಯಾರಮ್ಮ ನೀನು? ನನ್ನ ಅತ್ತಿಗೆ ನಿನ್ನ ಕೆಲ್ಸದೊಳಗೆ ಇಟ್ಕೊಂಡಿದ್ದಾರಾ? ಮಾತಾಡುವಾಗ ನೋಡಿ ಮಾತಾಡಿ. ಯಾರು ಗೊತ್ತಾ ನಾನು? ಓ, ನೀನು ಚಿಕ್ಕ ಸೊಸೆ ಕುಸುಮನಾ? ನನ್ ಮದ್ವೆಲಿ ಯಾವಾಗ್ಲೋ ನೋಡಿದಮ್ಮ. ಆದ್ರೆ ಇವಾಗ ನೀನು ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ಯಾ, ಗುರ್ತು ಕಂಡಿಡಿಯಕ್ಕೆ ಸಾಧ್ಯ ಆಗ್ಲಿಲ್ಲ. ಮತ್ತಿಗೆ ಸೊಸೆಗೆ ಚೆನ್ನಾಗಿ ಅಡಿಗೆ ಮಾಡಿ ಹಾಕ್ತಿದಾರೋ ಏನೋ.
ಹೌದು, ಯಾರ್ ನೀವು? ಇದ್ದಕ್ಕಿದ್ದಂಗೆ ಮನೆಯೊಳಗೆ ಬಂದಿದ್ದೀರಾ? ಯಾರ್ರೀ ನೀವು? ಮೊದ್ಲು ಅದೇ ಹೇಳಿ. ನಾವು ನಿನಗೆ ಚಿಕ್ಕಮ್ಮ ಆಗ್ಬೇಕಮ್ಮ. ತುಂಬಾ ಹೊತ್ತು ಕರ್ದೋ, ಆದ್ರೆ ಹೊರಗೆ ಬರ್ಲಿಲ್ಲ ಅಂತ ನಾವೇ ಬಂದೋ. ಆ ಮಾತು ಕೇಳಿದ ತಕ್ಷಣ ಕುಸುಮ ಆವಾಗಿನಿಂದ ಮರ್ಯಾದೆಯಿಂದ ಮಾತಾಡ್ಸಿದ್ಲು. ಅಯ್ಯೋ ಚಿಕ್ಕಮ್ಮನವ್ರೆ, ಸರಿ ಸರಿ ಕೂತ್ಕೊಳ್ಳಿ. ಕಾಫಿ ಕುಡಿತೀರಾ ಅಥವಾ ಟೀ ಕುಡಿತೀರಾ? ಅದೆಲ್ಲ ಸರಿ, ಈ ಮನೆ ಏನು ಹೀಗಿದೆ? ನೀನ್ ಯಾಕಮ್ಮ ಹೀಗಿದ್ಯಾ? ನಮ್ ಕೌಸಲ್ಯಾತಿಗೆ ಮನೆನ ಹೀಗೆ ಇಟ್ಕೊಳ್ಳೋದಿಲ್ಲ. ಇಷ್ಟೊಂದು ಗಲೀಜಾಗಿ ಇದೆಯಲ್ಲ, ಯಾಕಮ್ಮ? ಅಂದ್ರೆ ಚಿಕ್ಕಮ್ಮನವ್ರೆ, ಅಕ್ಕ, ಅತ್ತೆ, ಮಾವ 3 ಜನ ಊರಿಗೆ ಹೋಗಿದ್ದಾರೆ. ನನ್ ಮನೆಯವರು ಬಾವ ಇಬ್ರು ಡ್ಯೂಟಿಗೆ ಹೋಗಿದ್ದಾರೆ. ನನ್ಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ವಾ, ಅದಕ್ಕೆ ಮನೆ ಹೀಗಿದೆ. ಹೌದಮ್ಮ, ನಾವು ಒಂದ್ 4 ದಿನ ಇದ್ದೋಗೋಣ ಅಂತ ಬಂದೋ. ನೀನು ಅಡಿಗೆ ಕೆಲಸ ಮಾಡು, ನಾವ್ ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ತೀವಿ. ಹಾಗೆ ಅಂತ ಅವರು ಸ್ನಾನಕ್ಕೆ ಹೋದ್ರು. ಕುಸುಮನಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ. ಅವಳು ಶಾಕ್ ಆಗಿ ರಘುರಾಮಿಗೆ ಆನಂತರ ಕಾಲ್ ಮಾಡಿದ್ಲು. ಅವ ಮನೆಗೆ ಸಂಬಂಧಿಕರು ಬಂದಿದ್ದಾರೆ, ನನಗೆ ಚಿಕ್ಕಮ್ಮ ಆಗ್ತಾರಂತೆ. ಹೌದಾ? ಅವರಿಬ್ರು ನನ್ ತಂಗಿಯಂದಿರು. ಮಾವಯ್ಯ, ಅವ್ರೊಂದ್ 4 ದಿನ ಇದ್ದೋಗ್ತಾರಂತೆ. ಒಳ್ಳೇದಾಯ್ತಮ್ಮ, ನಿನಗೂ ಕೂಡ ಒಳ್ಳೇದೇ. ಮಾವಯ್ಯ, ಅಂದ್ರೆ ನೀವು ಸ್ವಲ್ಪ ಬೇಗ ಬಂದ್ರೆ ನನಗೂ ಕೂಡ ಸಮಾಧಾನ ಆಗುತ್ತೆ. ಹೇಳಲಿಕ್ಕೆ ಮರ್ತೋಯ್ತಮ್ಮ, ನಮಗಿಲ್ಲಿ ತುಂಬಾ ಕೆಲ್ಸ ಇದೆ. ನಾವು ಬರ್ಲಿಕ್ಕೆ ಇನ್ನೊಂದ್ 2 ದಿನ ಆಗುತ್ತೆ. ಅದುವರೆಗೂ ನೀನು ಸ್ವಲ್ಪ ಎಚ್ಚರಿಕೆಯಿಂದಿರು ಹೇಳಿ ಕಾಲ್ನ ಕಟ್ ಮಾಡ್ದ. ಆ ಮಾತಿನಿಂದ ಕುಸುಮನಿಗೆ ಗೊಂದಲವಾಯಿತು. ಏನ್ ಮಾಡ್ಬೇಕು ಅಂತ ಗೊತ್ತಾಗಲೇ ಇಲ್ಲ. ಅಯ್ಯೋ, ಇದೇನಿದು ಹೊಸ ತಲೆನೋವು. ನನಗಿವಾಗ ಅಡಿಗೆ ಮಾಡು ಅಂದ್ರೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಇವ್ರೇನಂದ್ರೆ 4 ದಿನ ಇದ್ದೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ಏನ್ ಮಾಡೋದು? ಹಾಗೆ ಅಂತ ಕುಸುಮ ಗೊಂದಲದಲ್ಲಿ ಆಲೋಚನೆ ಮಾಡುವಾಗ ಸೋಫಾ ಮೇಲೆ ಸಮೋಸ, ಪೇಪರು, ಹಾಗೇನೆ ಬಟ್ಟೆ, ಕಿಚನ್ ಅಲ್ಲಿ ಪಾತ್ರೆ ಇದೆಲ್ಲ ನೋಡ್ತಾ ಇರುವಾಗ ಅವಳಿಗೆ ತುಂಬಾನೇ ಭಯ ಆಯ್ತು. ಅಷ್ಟರಲ್ಲಿ ಚಿಕ್ಕಮ್ಮ ಅಂತ ಬಂದಿರೋರು ಇಬ್ರು ಹೊರಗಡೆ ಬಂದ್ರು. ಇಲ್ ನೋಡಮ್ಮ, ಸ್ವಲ್ಪ ಬಿಸಿನೀರಿಟ್ಟು ಕೊಡ್ಬೋದಾ? ತುಂಬಾ ಚಳಿ ಆಗ್ತಿದೆ, ಸ್ನಾನ ಮಾಡಕ್ಕಾಗ್ತಿಲ್ಲ. ಅಲ್ಲಿ ಗೀಸರ್ ಇದೆ ಚಿಕ್ಕಮ್ಮ, ಇವಾಗ್ಲೇ ಆನ್ ಮಾಡ್ತೀನಿ ಹೇಳಿ ಅವಳು ಗೀಸರ್ ಸ್ವಿಚ್ ಹಾಕ್ಲಿಕ್ಕೆ ಬಂದ್ಲು. ಆದ್ರೆ ಗೀಸರ್ ಸ್ವಿಚ್ ಹಾಕ್ಲಿಕ್ಕೆ ಬದಲಾಗಿ ಅವಳು ವಾಷಿಂಗ್ ಮಿಷಿನ್ ನ ಸ್ವಿಚ್ ಹಾಕಿದ್ಲು. ಅಯ್ಯೋ ದೇವ್ರೇ, ಏನಪ್ಪಾ ನನಗೆ ಹೊಸದಾದ ತಲೆನೋವು. ಕುಸುಮ ಕಿಚನ್ಗೆ ಬಂದ್ಲು. ಸ್ವಲ್ಪ ಸಮಯದಲ್ಲೇ ಬಂದಿದ್ದ ಸಂಬಂಧಿಕರು ಕಿಚನ್ನಿಗೆ ಕೂಡ ಬಂದ್ರು. ಏನಮ್ಮ, ನಮ್ಗೆ ಸ್ವಲ್ಪ ಟಿಫನ್ ಮಾಡಿ ಕೊಡ್ತೀಯಾ? ರೊಟ್ಟಿ, ಉಪ್ಪಿಟ್ಟು ಯಾವ್ದಾದ್ರೂ ಸರಿ. ಉಪ್ಪಿಟ್ಟಾ? ಉಪ್ಪಿಟ್ಟು ಮಾಡ್ತೀನಿ ಚಿಕ್ಕಮ್ಮ, ಸ್ವಲ್ಪ ಹೊತ್ತು ಇರ್ತೀರಾ? ಕುಸುಮ ಉಪ್ಪಿಟ್ಟು ಮಾಡ್ತೀನಿ ಅಂತ ಬಾಣ್ಲಿ ಬಿಸಿಯಾಗಿರುವಾಗ ರವೆ ಹಾಕಿದ್ಲು. ರವೆ ಎಲ್ಲ ಸೀದೋಯ್ತು, ಅವಳ ಕೈ ಕೂಡ ಸುಟ್ಟೋಯ್ತು. ಅಯ್ಯೋ ಏನಪ್ಪಾ ನನಗ್ ಬಂದಿರುವ ಕರ್ಮ. ಅಯ್ಯೋ, ನಿನ್ ಕೈಗೆ ಏನಾದ್ರೂ ಆಯ್ತಮ್ಮ? ಏನಾಗಿಲ್ವಲ್ಲ? ಇಲ್ಲ ಚಿಕ್ಕಮ್ಮ, ಕೈಗೆ ಸ್ವಲ್ಪ ಬಿಸಿ ತಾಗ್ತು ಅಷ್ಟೇ. ಇಬ್ಬರು ಬಂದ ಹೆಂಗಸರು ಒಬ್ಬರಿಗೊಬ್ಬರು ನೋಡ್ಕೊಂಡ್ರು. ಅತ್ತಿಗೆ ಮನೆನ ಎಷ್ಟೊಂದು ಶುದ್ಧವಾಗಿ ಇಟ್ಟಿರ್ತಾರೆ. ನೀನ್ ಯಾಕಮ್ಮ ಹೀಗೆ ಇಟ್ಕೊಂಡಿದ್ಯಾ ಮನೆನ? ಹೌದು, ಅಡಿಗೆ ಮನೆ ಕೂಡ ಇಷ್ಟೊಂದು ಗಲೀಜಾಗಿ ಇರ್ತಾ ಇರ್ಲಿಲ್ಲ. ಹಾಗೆ ಹೇಳಿದಾಗ ಕುಸುಮನಿಗೆ ಬಾಯಲ್ಲಿ ಮಾತೇ ಬರ್ಲಿಲ್ಲ. ಇವಾಗ್ಲೂ ಇದೆಲ್ಲ ನನಗೆ ಅಭ್ಯಾಸ ಇಲ್ಲ. ಈ ಚಳಿಗೆ ನಾನ್ ಸ್ವಲ್ಪ ಬಲಹೀನವಾಗ್ಬಿಟ್ಟೆ, ಅದಕ್ಕೇನೆ ಇದೆಲ್ಲ ಹೀಗಿದೆ. ಸರಿಯಮ್ಮ, ಭಯಪಡ್ಬೇಡ. ಹೊಸದಾಗಿ ಬಂದ ಸೊಸೆ ಈ ರೀತಿ ಕೆಲಸಗಳಲ್ಲಿ ಸಿಕ್ಕಾಕೊಳ್ಳೋದೆಲ್ಲ ಸಾಧಾರಣವಾದ ವಿಷಯ. ನೀನ್ ಕೆಲಸ ಮಾಡ್ತೀಯಲ್ಲ, ನಿನ್ ಜೊತೆ ಸೇರಿ ನಾವು ಕೂಡ ನಿನ್ಗೆ ಸಹಾಯ ಮಾಡ್ತೀವಿ. ಹಾಗೆ ಹೇಳಿದಾಗ ಕುಸುಮನಿಗೆ ಸ್ವಲ್ಪ ಧೈರ್ಯ ಬಂತು. ಪರವಾಗಿಲ್ಲ, ಸ್ವಲ್ಪ ಸಹಾಯ ಆದ್ರೂ ಮಾಡ್ತೀನಿ ಅಂತ ಹೇಳಿದ್ರಲ್ವಾ, ಹಾಗೆ ಅಂತ ಹೇಳಿ ಎಲ್ಲಾ ಕೆಲ್ಸವನ್ನು ಅವ್ರ ಕೈಯಲ್ಲೇ ಮಾಡಿಸಿದ್ಲು. ಕುಸುಮ ಮಾತ್ರ ಕೂತ್ಕೊಂಡು ಐಸ್ ಕ್ರೀಮ್ ತಿಂತಾ ಇದ್ಲು. ಬಂದವರಿಗೆ ಏನು ಅರ್ಥ ಆಗದೆ ಒಬ್ಬರ ಮುಖವನ್ನೊಬ್ರು ನೋಡ್ಕೊಂಡ್ ನಿಂತಿದ್ರು. ಮನೆಯಲ್ಲಿ ಮಧ್ಯಾಹ್ನದ ಟೈಮ್ ಹತ್ರ ಆಗ್ತಾ ಇತ್ತು. ಕುಸುಮ ಪಲಾವ್ ಕೇಳಿದ ಬಗ್ಗೆ ಎಲ್ಲರ ತಲೆಯಲ್ಲಿ ಓಡ್ತಾ ಇತ್ತು. ಕೌಸಲ್ಯ, ರಘುರಾಮ್, ಕೀರ್ತಿ, ರಾಜೇಶ್ ಎಲ್ಲರೂ ಹಾಲಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು. ಇವಾಗ ಪಲಾವ್ ಮಾಡಿದ್ರೆ ಆಮೇಲೆ ಬಿರಿಯಾನಿ, ಆಮೇಲೆ ಸ್ವೀಟ್ಸು. ಅಯ್ಯೋ ದೇವ್ರೇ, ಆ ಹುಡುಗಿಗೆ ತಿನ್ನಕ್ಕೆ ಎಲ್ಲೂ ಕೂಡ ಬ್ರೇಕ್ ಅನ್ನೋದೇ ಕೊಡ್ಲಿಲ್ಲ ಅನ್ಸುತ್ತೆ. ನೀವ್ ಹೇಳೋದೇನೋ ನಿಜಾನೇ. ಆ ಹುಡುಗಿಗೆ ಕೆಲ್ಸ ಕಲ್ಸೋಣ ಅಂತ ನೋಡಿದ್ರೆ ಅವಳು ತಿರುಗಿ ನಮ್ಗೆ ಕೆಲ್ಸ ಹೇಳ್ತಾಳೆ. ಹೌದು ಅತ್ತೆ, ನಾವು ಮಾಡಿ ಕೊಡದಿದ್ರೆ ಸಣ್ಣ ಮಕ್ಕಳ ಹಾಗೆ ತುಂಬಾ ಗಲಾಟೆ ಮಾಡಿ ಅಂಚೆಲ್ಲ ಹಾರಿ ಹೋಗೋ ರೀತಿ ಮಾಡ್ತಾಳೆ. ಅಪ್ಪ, ನಮ್ಮ ಮನೇಲಿ ಯಾವ ಸಮಸ್ಯೆನೂ ಇಲ್ಲ ಅಂತ ಯೋಚನೆ ಮಾಡಿದ್ರಲ್ವಾ, ಇವಾಗ ನೋಡಿದ್ರಾ? ಅದೇ ಕಣೋ, ನನಗೂ ಕೂಡ ಏನು ಅರ್ಥ ಆಗ್ತಾ ಇಲ್ಲ. ಹಾಗೆ ಅಂತ ಅವರೆಲ್ಲರೂ ಮಾತಾಡ್ತಾ ಇರುವಾಗ ರೂಮ್ ಒಳಗಿಂದ ಕುಸುಮ ಬಂದ್ಲು. ಅತ್ತೆ, ಪಲಾವೆಲ್ಲ ಮಾಡಿ ಆಯ್ತಾ? ನನಗೆ ತುಂಬಾ ಹಸಿವಾಗ್ತಿದೆ. ನಾನು ಊಟ ಮಾಡಿ ತುಂಬಾ ಸಮಯ ಆಯ್ತು. ಏನು? ಹೌದಾ? ಹಾಗಾದ್ರೆ ಬೆಳಿಗ್ಗೆಯಿಂದ ಇಡ್ಲಿ, ದೋಸೆ, 2 ಪ್ಲೇಟ್ ಪಕೋಡ ಎಲ್ಲ ತಿಂದೆ ಅಲ್ಲ, ಅದೆಲ್ಲ ಎಲ್ಲಿಗೋಯ್ತು? ಅಯ್ಯೋ ಅಕ್ಕ, ಅದೆಲ್ಲ ಬೆಳಗಿನ ಜಾವ ತಿನ್ನುವಂತಹ ಟಿಫಿನ್. ಒಂದು ಉತ್ತಮವಾದ ಭೋಜನ ಮಾಡೋದ್ ಬೇಡ್ವಾ? ಹೌದಾ, ಅದು ಸರಿ.
ನಾನು ಏನಕ್ಕ ಮಾಡೋದು, ನನ್ನ ಹಸಿವು ಆ ರೀತಿ ಇದೆ ಅಲ್ವಾ? ಹೌದೌದು, ಈ ಮನೆಯಲ್ಲಿ ನಿನ್ನ ಬಿಟ್ರೆ ಬೇರೆ ಯಾರಿಗೂ ಈ ರೀತಿ ಹಸಿವಿಲ್ಲ. ಹಾಗೆ ಹೇಳಿದಾಗ ಎಲ್ಲರೂ ನಗ್ತಾ ಇದ್ರು. ಅತ್ತೆ, ನನ್ ಪಲಾವ್ ಕೇಳ್ದೆಲ್ಲ, ಏನಾಯ್ತು? ಸರಿ ಅಮ್ಮ, ಸರಿ ಸರಿ ಮಾಡಿಕೊಡ್ತೀನಿ, ಸುಮ್ನೆ ಕಿರ್ಚಾಡ್ಬೇಡ. ಆದ್ರೆ ಪಾತ್ರೆನ ನೀನೇ ತೊಳಿಬೇಕು, ಸರಿನಾ? ತೊಳಿತೀನತ್ತೆ. ಹಾಗಾದ್ರೆ ನನಗೆ ಪಲಾವ್ ಜೊತೆ ಬಜ್ಜಿನೂ ಮಾಡ್ಕೊಡಿ. ಇದೇನಮ್ಮ ಹೊಸದಾಗಿ? ಮತ್ತೆ ಅತ್ತೆ, ನೀವು ಪಾತ್ರೆ ಬೇರೆ ತೊಳಿಯಕ್ ಕೇಳ್ತಿದ್ದೀರಾ? ನಾನು ಅಷ್ಟೊಂದು ತಿನ್ಬೇಕಲ್ವಾ? ಅಯ್ಯೋ ದೇವ್ರೆ, ಅತ್ತೆ ಏನಿದು? ಇವಳ ಬೇಡಿಕೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಹಾಗಲ್ಲಕ್ಕ, ಅದಕ್ಕೆ ಬೇಕಾದ್ರೆ ನಾನು ಕೂಡ ನಿಮ್ಗೆ ಸಹಾಯ ಮಾಡ್ಲಾ? ಅದಕ್ಕೆ ಬದಲಾಗಿ ಇನ್ನೇನೇ ಬೇಕು? ಅಂದ್ರೆ ಅಕ್ಕ, ನನಗೇನಾದ್ರೂ ಕುಡಿಬೇಕು ಅನ್ಸ್ತಾ ಇದೆಯಾ? ಒಂದು ಜ್ಯೂಸ್ ಮಾಡಿ ಕೊಟ್ರೆ ಸಾಕಕ್ಕ. ಹಾಗೆ ಹೇಳಿದಾಗ ಈ ಹುಡುಗಿ ಬದ್ಲಾಗಲ್ಲ ಅಂತ ಎಲ್ಲರೂ ಜೋರಾಗಿ ನಗ್ತಾ ಇದ್ರು. ಆ ನಂತರ ಅತ್ತೆ ಸೊಸೆ ಇಬ್ರು ಕಿಚನಿಗೆ ಹೋಗಿ ಅಡಿಗೆ ಮಾಡ್ತಾ ಇದ್ರೆ ಕುಸುಮ ಮಾತ್ರ ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೊಂಡು, ಅತ್ತೆ ನೀವು ಮಾಡುವ ಮಸಾಲೆ ತುಂಬಾ ಚೆನ್ನಾಗಿದೆ, ನಮ್ಮನೇಲಿ ಈ ರೀತಿ ಎಲ್ಲ ಮಾಡಲ್ಲ. ನೀನು ಮಾಡಿದ್ರೆ ಅದನ್ನ ಕೂಡ ಮತ್ತೆ ಮತ್ತೆ ಮಾಡಕ್ ಹೇಳ್ತೀಯಲ್ಲ, ಅದಕ್ಕೆ. ಏನಕ್ಕ ಏನೋ ಹೇಳ್ತಾ ಇದ್ದೀರಾ? ಮತ್ತೆ ನೀನು ಮನುಷ್ಯಾಗಿ ತಿಂತಾ ಇದ್ದೀಯಾ ಇಲ್ವಲ್ಲ? ಐಸ್ ಕ್ರೀಮ್ ಅಂತೆ, ಫ್ರೂಟ್ಸ್ ಅಂತೆ, ಸ್ವೀಟ್ಸ್ ಅಂತೆ, ಏನೇನೋ ತಿಂತೀಯಲ್ಲ. ಚಳಿಗಾಲ ಅಂತ ಕೂಡ ಏನು ಹಿಂದೆ ಮುಂದೆ ಆಲೋಚನೆ ಮಾಡಲ್ಲ. ಅಂದ್ರೆ ತಪ್ಪೆಲ್ಲ ನಿಮ್ದೇ ಅಕ್ಕ. ಹೌದಾ, ನಾವೇನಮ್ಮ ಮಾಡ್ದೋ ಮತ್ತೆ ನಮ್ಮ ಮೇಲೆ ಎತ್ತಾಗ್ತಾ ಇದ್ದೀಯಾ? ಎಲ್ಲರೂ ನಾನು ಜಾಸ್ತಿ ತಿಂತಾ ಇದ್ದೀನಿ ಅಂತ ಮಾತ್ರ ಹೇಳ್ತಾ ಇದ್ದೀರಲ್ವಾ? ನಾನು ಕಡಿಮೆ ತಿನ್ಬೇಕು, ಹೇಗೆ ತಿನ್ಬೇಕು, ಎಂತ ಡಯಟ್ ಮಾಡ್ಬೇಕು ಅಂತ ಯಾರು ಹೇಳ್ತಿಲ್ಲ. ಹಾಗೆ ಮಾತಾಡ್ತಾ ಇರುವಾಗ ರಾಕೇಶ್ ಅಲ್ಲಿಗೆ ಬಂದ. ಹೌದೌದು, ನೀನು ಹೀಗೇನೆ ಕೂತ್ಕೊಂಡು ಕೇಳ್ತಾ ಇರು, ನಿನಗೆ ಡಯಟ್ ಮಾಡೋದು ಹೇಗೆ ಅಂತ ಇವರೆಲ್ಲ ಹೇಳ್ಕೊಡ್ತಾರೆ. ಹೇಳುವ ರೀತಿ ಹೇಳಿದ್ರೆ ಎಲ್ಲರೂ ಸರಿಯಾಗಿ ಕೇಳ್ಕೊತಾರೆ. ನಿನಗೆ ತಿನ್ಲಿಕ್ಕೆ ಏನು ಕೊಡಬಾರ್ದು, ಆವಾಗ ಗೊತ್ತಾಗುತ್ತೆ ಅದರ ಕಷ್ಟ ಏನು ಅಂತ. ಹಬ್ಬಬ್ಬಬ್ಬಬ್ಬಬ್ಬ, ನೀವಿಬ್ರು ಸ್ವಲ್ಪ ಬಾಯಿ ಮುಚ್ತೀರಾ? ನೀವಿಬ್ರು ಸುಮ್ನೆ ಯಾಕೆ ನೀವಿಬ್ರೇ ಜಗಳ ಮಾಡ್ತಿದ್ದೀರಾ? ಹೌದತ್ತೆ, ನೀವು ಸರಿಯಾಗಿ ಹೇಳಿದ್ರಿ. ಇವರು ಸಮಯನ ವ್ಯರ್ಥ ಮಾಡೋದಲ್ದೆ ನಮ್ಮ ಸಮಯನ ವ್ಯರ್ಥ ಮಾಡ್ತಿದ್ದಾರೆ. ಸರಿ ಬಾಮ್ಮ, ನಾವು ಹೋಗಿ ನಮ್ಮ ಕೆಲಸ ನೋಡೋಣ. ಹೀಗೆ ಅತ್ತೆ ಸೊಸೆ ಇಬ್ರು ಅಡಿಗೆ ಮಾಡ್ಲಿಕ್ಕೆ ಹೋದ್ರು. ಸ್ವಲ್ಪ ಸಮಯದಲ್ಲೇ ಕುಸುಮ ಕೇಳಿದ ಹಾಗೆ ಪಲಾವ್ ಮಾಡಿದ್ರು. ಆ ಸ್ಮೆಲ್ಲಿಗೆ ಕುಸುಮ, ಹಬ್ಬ, ಈ ವಾಸನೆ ನೋಡಿದ್ರೆ ಮತ್ತೆ ಹುಟ್ಟಿದ ಹಾಗೆ ಇದೆ, ಎಷ್ಟು ಚೆನ್ನಾಗಿ ಮಾಡಿದೀರೋ ಹಾಗೆ ಅಂತ ಕಿಚನ್ ಒಳಗೆ ಹೋದ್ಲು. ನಿಲ್ಲಮ್ಮ, ನಿಲ್ಲು ನಿಲ್ಲು, ಇನ್ನು ಸ್ವಲ್ಪ ಸಮಯದಲ್ಲೇ ಆಗ್ಬಿಡುತ್ತೆ, ತಿನ್ನುವಿ ಅಂತೆ. ನನಗೆ ಸ್ವಲ್ಪ ಜಾಸ್ತಿ ಕೊಡಿ, ಇಷ್ಟೊಂದು ಚಳಿಯಲ್ಲಿ ಕಡಿಮೆ ತಿಂದ್ರೆ ಏನಾದ್ರೂ ಆಗುತ್ತೆ. ಮತ್ತೆ ಪುನಃ ಹೊಸ ನಾಟಕನಾ? ಇಲ್ಲಕ್ಕ, ನಾನು ಹೇಳೋದ್ ನಿಜಾನೇ. ಚಳಿಕಾಲದಲ್ಲಿ ಬಿಸಿ ಬಿಸಿ ತಿಂದ್ರೆ ಮಾತ್ರ ನನ್ನ ಆರೋಗ್ಯ ಚೆನ್ನಾಗಿರೋದು, ಇಲ್ಲದಿದ್ರೆ ನಂಗೆ ಆರೋಗ್ಯ ಸರಿಯಾಗಲ್ಲ. ಏನ್ ಹುಡುಗಿನೋ ಏನೋ. ಹೌದು, ನಿಮ್ ತಂದೆ ತಾಯಿ ನಿನ್ನ ಇಷ್ಟು ದಿನ ಹೇಗೆ ಸಹಿಸ್ಕೊಂಡಿದ್ರು? ಅದೆಲ್ಲ ಹೇಳ್ತೀನಿ, ಮೊದ್ಲು ಆ ಪಲಾವ್ನ ಪ್ಲೇಟಿಗೆ ಹಾಕಿ ನನಗ್ ಕೊಡಿ ಹಾಗೆ ಅಂತ ಹೇಳಿದಾಗ ಕೀರ್ತಿ ಮತ್ತು ಕೌಶಲ್ಯ ಒಬ್ಬರಿಗೊಬ್ಬರು ಮುಖ ನೋಡ್ಕೊಂಡ್ರು. ಹೀಗೆ ಅವರು ಮಾತಾಡ್ತಿರುವಾಗ ರಘುರಾಮ್ ಕೌಶಲ್ಯನ ಒಂದು ಕಡೆ ಕರ್ಕೊಂಡೋಗಿ, ಈ ಹುಡುಗಿನ ಹೀಗೇನೆ ಬಿಟ್ಬಿಟ್ರೆ ಸರಿಯಾಗಲ್ಲ, ಆಮೇಲೆ ಪ್ರತಿದಿನ ಮನೆಗ್ ಬೇಕಾದ ವಸ್ತುಗಳನ್ನ ತಗೋಬೇಕಾಗುತ್ತೆ. ಹೌದು ರೀ, ಈ ಹುಡುಗಿನ ಹೀಗೇನೆ ಬಿಡ್ಬಾರ್ದು ಅಂತಾನೆ ನಾನು ಆಲೋಚನೆ ಮಾಡೋದು. ಆದ್ರೆ ಏನಾದ್ರೂ ಕರೆದು ಕೆಲ್ಸ ಹೇಳಿದ್ರೆ ಮತ್ತೆ ಅವಳು ನನಗೇನೆ ಕೆಲ್ಸ ಹೇಳ್ತಿದ್ದಾಳೆ. ನೀವು ಸರಿಯಾದ ರೀತಿಯಲ್ಲಿ ಅವಳಿಗೆ ಹೇಳ್ಕೊಟ್ಟಿಲ್ಲ. ಅಯ್ಯೋ ಪರವಾಗಿಲ್ಲಲ್ಲ, ನೀವೇ ಹೋಗಿ ನಿಮ್ ಸೊಸೆಗೆ ಸರಿಯಾದ ವಿಧದಲ್ಲಿ ಹೇಳ್ಕೊಡಿ ನೋಡೋಣ. ನನಗೇನಪ್ಪ, ನೀವು ಹೇಗಾದ್ರೂ ಹೋಗಿ, ಆದ್ರೆ ನನಗೆ ಮಾತ್ರ ಖರ್ಚಿಗೆ ಸ್ವಲ್ಪ ಹಣನ ಮಿಕ್ಕಿಡಿ ಸಾಕು. ಹಾಗೆ ಹೇಳಿ ಅವನು ಅಲ್ಲಿಂದ ಹೊರಟೋದ. ಹೀಗೆ ಸಂಜೆಯಾಗುವಾಗ ಚಳಿ ತುಂಬಾ ಜಾಸ್ತಿ ಆದ ಕಾರಣ ಎಲ್ಲರೂ ಹೊರಗಡೆ ಬೆಂಕಿ ಹಾಕೊಂಡ್ ಕಾಯ್ತಾ ಇದ್ರು. ಏನ್ ಕುಸುಮ, ಹೀಗೆ ಕಂಬಳಿ ಎಲ್ಲ ಒದ್ಕೊಂಡ್ಬಂದು ಹೊರಗೆ ನಿಂತಿದೀಯಾ? ಅಕ್ಕ, ನಂಗೆ ತುಂಬಾ ಚಳಿ ಆಗ್ತಾ ಇದೆ. ಆ ಕಂಬಳಿ ತೆಗೆದ್ರೆ ಸ್ವಲ್ಪ ಬಿಸಿ ತಾಗುತ್ತೆ ಅಲ್ವಾ? ಅಕ್ಕ, ನನಗೆ ಒಂದ್ ಗ್ಲಾಸ್ ಬಿಸಿ ಬಿಸಿ ಟೀ ಹಾಗೇನೆ ಮೆಣಸಿನ್ಕಾಯಿ ಬಜ್ಜಿ ಕೊಟ್ರೆ ಸರಿಯಾಗ್ಬಿಡುತ್ತೆ ಅನ್ಕೋತೀನಿ. ಏನು, ಇವಾಗ ನಿನಗೋಸ್ಕರ ಅದೆಲ್ಲ ನಾವು ಮಾಡ್ಬೇಕಾ? ಪ್ಲೀಸ್ ಅತ್ತೆ, ನಾನು ಯಾವಾಗ್ಲೂ ತಿಂದಿದ್ದ, ಇವಾಗ ನಂಗೆ ತುಂಬಾ ಹಸಿವಾಗ್ತಿದೆ. ಇಲ್ಲಿ ನೋಡಮ್ಮ, ಇನ್ಮೇಲೆ ನಾನು ಕಿಚನ್ಗೆ ಹೋಗಲ್ಲ, ಟೈಮ್ ಮುಗೀತು, ಕಿಚನ್ ಕೂಡ ಬಂದಾಯ್ತು ಹಾಗೆ ಹೇಳಿದಾಗ ಕುಸುಮ ಇದ್ದಕ್ಕಿದ್ದಂಗೆ ಕಿಚನ್ಗೆ ಬಂದ್ಲು. ಅವಳ ಹಿಂದೇನೆ ಕೀರ್ತಿ ಕೂಡ ಬಂದ್ಲು. ಅಯ್ಯೋ ಅಯ್ಯೋ ದೇವ್ರೆ, ನೀನ್ ಮಾತ್ರ ಕಿಚನ್ಗೆ ಬಂದ್ರೆ ಕಿಚನ್ ಏನ್ ಮಾಡ್ತೀಯ ಅಂತ ನಮ್ಗೆ ಭಯ ಆಗುತ್ತೆ. ಅದು ಏನು ಇಲ್ಲಕ್ಕ, ಹಸಿವು. ಹಸಿವೆ ಕಣಮ್ಮ, ಆ ಹಸಿವಿಗೇನೆ ನೀನ್ ಕಿಚನ್ ಏನ್ ಮಾಡ್ತೀಯೋ ಅಂತ ನಮ್ಮೆಲ್ಲರಿಗೂ ಭಯ. ಹಾಗಾದ್ರೆ ಅಕ್ಕ, ನಾನು ಏನ್ ಮಾಡೋದು? ಇಲ್ಲಿ ನೋಡಮ್ಮ, ನಿನಗ್ ಬೇಕಾಗಿದ್ನಲ್ಲ ನಾನೇ ಮಾಡ್ಕೊಡ್ತೀನಿ, ಮೊದ್ಲು ಈಚೆಗೆ ಬಾ ನೀನು. ಕೀರ್ತಿ ಹಾಗೆ ಹೇಳಿ ಅವಳಿಗೆ ಬೇಕಾದ ಎಲ್ಲವನ್ನು ಅವಳೇ ಮಾಡಿಕೊಡ್ತಾ ಇದ್ಲು.
ಇದನ್ನೆಲ್ಲ ನೋಡಿದ ರಘುರಾಮ್ ಎಲ್ಲರನ್ನು ಕರೆದು ಎಲ್ಲರಿಗೂ ಈ ವಿಚಾರ ಹೇಳಿದ. ನಿಮ್ಮ ಎಲ್ಲರಿಗೂ ನಾನು ಒಂದು ವಿಚಾರವನ್ನು ಹೇಳ್ಬೇಕು. ಏನ್ ಮಾವಯ್ಯ, ಏನ್ ವಿಷಯ? ಇಲ್ ನೋಡಮ್ಮ ಕುಸುಮ, ಇನ್ನು 1 ವಾರಗಳ ಕಾಲ ಕಿಚನ್ ಅನ್ನು ನೀನೇ ನೋಡ್ಕೋಬೇಕು ಕುಸುಮ. ಏನು? ನಾನಾ ಕಿಚನ್ ನೋಡ್ಕೋಬೇಕು? ಹೌದಮ್ಮ, ನೀನೇ ನೋಡ್ಕೋಬೇಕು. ಆದ್ರೆ ಮಾವಯ್ಯ, ನಾನು ಹೋಗಿ ಅಡಿಗೆ ಮಾಡಿದ್ರೆ ನನಗೆ ಯಾರು ಊಟ ಹಾಕೋದು? ಅದು ಕೂಡ ನೀನೇ ಮಾಡ್ಕೋಬೇಕಮ್ಮ. ಅದ್ನ ಯಾರು ನಿನಗೋಸ್ಕರ ಮಾಡ್ಕೊಡ್ತಾರೆ? ಹಾಗೆ ಹೇಳಿದಾಗ ಎಲ್ಲರೂ ನಗ್ತಾ ಇದ್ರು. ರಾಕೇಶ್ ಕೀರ್ತಿ ಮಾತ್ರ ತುಂಬಾ ಸಂತೋಷ ಪಟ್ರು. ಅಪ್ಪ ದೇವ್ರೆ, ಇವಾಗ ಗೊತ್ತಾಗುತ್ತೆ ಇವಳಿಗೆ ಕಿಚನ್ ನ ಬೆಲೆ ಏನು ಅಂತ. ವಸ್ತುಗಳು ಖಾಲಿ ಆದ್ರೆ ಏನ್ ಮಾಡ್ಬೇಕು ಅಂತ ಜವಾಬ್ದಾರಿ ಬರುತ್ತೆ. ರಾತ್ರೋರಾತ್ರಿ ಫ್ರಿಡ್ಜು ಖಾಲಿ ಆದ್ರೆ ಏನಾಗುತ್ತೋ? ಗೊತ್ತಾಗುತ್ತೆ 1 ವಾರ ಹೇಗೆ ಕಳಿಯುತ್ತೆ ಅಂತ ನೋಡೋಣ. ಅಬ್ಬಾ, ಈ 1 ವಾರದಲ್ಲಿ ನಾಳೆ ಬೆಳಿಗ್ಗೆ ಯಾವಾಗ ಆಗುತ್ತೆ ಅಂತ ನನಗೆ ಎಕ್ಸೈಟ್ ಆಗ್ತಾ ಉಂಟು. ರಾಕೇಶ್, ನನಗೂ ಹಾಗೆ ಅನ್ಸ್ತಾ ಇದೆ. ಇಲ್ಲಿ ನೋಡಮ್ಮ ಕುಸುಮ, ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ನನಗೂ ನಿನ್ನ ಭಾವನಿಗೂ ಕಾಫಿ ಕೊಡ್ಬೇಕು. ಅಪ್ಪ ಅಮ್ಮನಿಗೆ ಟೀ ಕೊಡ್ಬೇಕು. ನನಗೆ ಕೂಡ ನಾಳೆ ಬೆಳಿಗ್ಗೆ ಉಪ್ಪಿಟ್ಬೇಕು. ಹಾಗೆ ಅಂತ ಏನೇನೋ ಜೋಕ್ ಮಾಡ್ತಾ ಇದ್ರು. ಕುಸುಮ ಮಾತ್ರ ಮುಖನ ತಿರುಗಿಸ್ಕೊಂಡ್ಲು. ಅಯ್ಯೋ ಸಾಕ್ರೋ, ನಿಲ್ಸ್ರೋ, ಸಿಕ್ಕದ್ಲು ಅಂತ ಏನೇನೋ ಆಟಾಡ್ಸ್ಬೇಡಿ ಅವಳನ್ನ. ಅತ್ತೆ, ಹಾಗಾದ್ರೆ ಇಷ್ಟು ದಿನ ನಮ್ಮ ಕೈಯಲ್ಲಿ ಎಷ್ಟೆಲ್ಲ ಮಾಡಿಸ್ಕೊಂಡ್ಲು. ಅಲ್ಲಮ್ಮ, ಅವಳು ಹೊಸ ಹುಡುಗಿ, ಎಲ್ಲಾನು ಅವಳಿಗೆ ಹೊಸತು. ಸುಮ್ನೆ ಏನೇನೋ ಹೇಳಿದ್ರೆ ಬೇಜಾರ್ ಮಾಡ್ಕೋತಾಳಲ್ವಾ? ಹಾಗೆಲ್ಲ ಏನೂ ಇಲ್ಲತ್ತೆ, ಅವಳೇ ಎಲ್ಲಾನು ಮಾಡ್ಕೋತಾಳೆ. ಹೌದಮ್ಮ, ನೀವು ಕೂಡ ಅವಳಿಗೆ ಅಭ್ಯಾಸ ಮಾಡಿಸಿ ಈ ಪರಿಸ್ಥಿತಿಗೆ ತಂದಿದ್ದೀರಾ. ಸರಿಯಾಗೋಯ್ತು. ಆ ಕಡೆ ಈ ಕಡೆ ತಿರುಗಿ ಮತ್ತೆ ಅಲ್ಲಿಗೇನೆ ಬರ್ತಾ ಇದ್ದೀರಾ? ಇವಾಗ ಜೋಕಲ್ಲ ಸಾಕು ಕುಸುಮ, ನಾನು ಹೇಳಿದ್ದು ಚೆನ್ನಾಗಿ ಯೋಚನೆ ಇದೆ ತಾನೇ? 1 ವಾರಗಳ ಕಾಲ ಕಿಚನ್ನು ನಿನ್ ಕೈಯಲ್ಲೇ. ನಿನ್ನಕ್ಕ ನಿನ್ನತ್ತೆ 1 ವಾರ ಕಿಚನಿಗೆ ಬರೋದಿಲ್ಲ. ಕಿಚನ್ ಜವಾಬ್ದಾರಿ ನಿಂದೆ. ಎಲ್ಲರೂ ಅದೇ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ರು. ಆವಾಗ ಕುಸುಮ ಮಾತ್ರ ಮನ್ಸಲ್ಲಿ, ಅಯ್ಯೋ, ಇನ್ನು 1 ವಾರಗಳ ಕಾಲ ಕಿಚನ್ ಕೆಲ್ಸನ ನಾನೇ ನೋಡ್ಕೋಬೇಕಾ? ಅಯ್ಯೋ ದೇವ್ರೆ, ಆ ಕೆಲ್ಸ ನನ್ನಿಂದ ಸಾಧ್ಯನಾ? ರಾತ್ರಿ ಕಿಚನಿಗೆ ಬಂದು ರಾಕೇಶ್ ಜೊತೆ, ರಾಕೇಶ್, ನೀನು ಏನು ಹೇಳಲೇ ಇಲ್ಲ. ನಾನೇನ್ ಹೇಳೋದು? ನಿನಗೇನೆ ಅವಕಾಶನ ಕೊಟ್ಟಿದಾರಲ್ವಾ? ನನಗೆ ಅಡಿಗೆ ಮಾಡಕ್ಕೆ ಗೊತ್ತಾಗಲ್ಲ. ಬರದಿದ್ರೆ ಕಲ್ತ್ಕೋ. ಅಯ್ಯೋ, ನಾನು ಕಿಚನ್ ಹತ್ರ ಹೋದ್ರೆ ನನ್ ಕೈ ಕಾಲು ಮುಖ ಎಲ್ಲನೂ ಹಾಳಾಗ್ಬಿಡುತ್ತೆ. ಹೌದಾ? ಹಾಗಾದ್ರೆ ತಿನ್ಲಿಕ್ಕೆ ಮಾತ್ರ ಏನೂ ಆಗಲ್ಲ. ನೀವು ಕೂಡ ನನ್ನ ಅರ್ಥನೇ ಮಾಡ್ಕೊಳ್ಳಲ್ಲ. ಅರ್ಥ ಮಾಡ್ಕೊಂಡಿರೋದ್ರಿಂದಾನೇ ನಾನು ಈ ರೀತಿ ಹೇಳ್ತಾ ಇದ್ದೀನಿ. ತಂದೆ ಹೇಳಿದ ರೀತಿ 1 ವಾರ ಎಲ್ಲ ನೀನೇ ಮಾಡ್ಬೇಕು. ಹಾಗೆ ಹೇಳಿ ಅವನು ಕೂಡ ಮಲ್ಕೊಂಡ. ಕುಸುಮ ಮಾತ್ರ ಮುಂದೆ ಏನ್ ಮಾಡೋದು ಅಂತ ಆಲೋಚನೆ ಮಾಡ್ತಾ ಇದ್ಲು. ಎಲ್ಲರೂ ಕುಸುಮ 1 ವಾರ ಹೇಗೆ ನೋಡ್ಕೋತಾಳೆ ಅಂತ ಎಲ್ಲರೂ ಆಲೋಚನೆ ಮಾಡ್ತಾ ಇದ್ರು.